ಸರ್ ನಿಮ್ಮೆಲ್ಲ ಸಾಧನೆ ಹಿಂದೆ ನಿಮ್ಮ ತಂದೆಯ ಪರಿಶ್ರಮ ಇದೆ ಅಂತ ಹೇಳಿ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ನೀವು ಬಿತ್ತಿರುವಂತಹ ಒಂದು ಬೀಜ ಇದೀವಾಗ ಹೆಮ್ಮರವಾಗಿ ನಿಂತಿದೆ. ಮಗ ನೋಡ್ಕೊಳ್ತಾ ಇದ್ದಾರೆ ಶ್ರೀಕಾಂತ್ ಅವರು. ಸೊ ಪ್ರೈಮರಿಯಿಂದ ಇವರು ನಮ್ಮ ಮನೆಗೆ ಬರ್ತಾ ಇದ್ರು, ನಾವು ಮನೆಗೆ ಹೋಗ್ತಾ ಇದ್ವಿ. ಸೈಕಲಲ್ಲಿ ಬಿಟ್ಟು ಬರೋದೆಲ್ಲ ಆಗ್ತಾ ಇತ್ತು. ಅಷ್ಟೇ ಕಣ್ಣ ಸಲಿಗೆ ಆಗಿ ಇವಾಗ HHLR ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಬಂದಾಗ ನಮ್ಗೆ ಎಲ್ರಿಗೂ ಕೂಡ ತಲೆಗೆ ಬರೋದು ಡ್ರೋನ್ ಅಂತೆ. ಸೊ ಡ್ರೋನ್ ಎಲ್ಲ ಡೆವಲಪ್ಮೆಂಟ್ ಮಾಡ್ತೀರಂತೆ ಸರ್ ನೀವು, ಹೌದಾ? Coming year ಅಲ್ಲಿ India will be in the topmost area in drones because ಎಲ್ಲದನ್ನು indigenous ಆಗ್ತಿದೆ. Good thing is that SHLR is also in the First race. So we have smallest drone in our category. Wow. So ಇದು ಬಂದ್ಬಿಟ್ಟು we call it as a counter insurgency drone. ಸೊ ಇಲ್ಲಿ ಒಂದು ಡ್ರೋನ್ ನೋಡ್ಬೋದು. ಇಟ್ ಇಸ್ ಗೆಟಿಂಗ್ ರೆಡಿ, ವಿಲ್ ಫ್ಲೈಟ್ ಇನ್ ಫ್ಯೂ ಮಿನಿಟ್ಸ್. ಇಲ್ಲಿ ಬಂದ್ಬಿಟ್ಟು ದಿಸ್ ಇಸ್ ಇಂಡಿಜಿನಿಯಸ್ ಡ್ರೋನ್ ವಿಚ್ ವಿ ಆರ್ ಡೆವಲಪಿಂಗ್. ನಮಸ್ಕಾರ, ನಾನು ಆವಾಗಲೇ ಶ್ರೀಕಾಂತ್ ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ಅವ್ರು ಹೇಳಿದರು HHLR ಟೆಕ್ನೋ ಪ್ರೈವೇಟ್ ಲಿಮಿಟೆಡ್ ತುಂಬಾ ದೊಡ್ಡದಾಗಿರುವಂತಹ ಕಂಪನಿ. ಈ ಕಂಪನಿ ಯಾವ ರೀತಿ ಇದೆ, ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ, ಏನೆಲ್ಲ ವರ್ಕ್ ಆಗುತ್ತೆ ಈ ಕಂಪ್ನಿಯಲ್ಲಿ ಅಂತ ಹೇಳಿ ಇವತ್ತು ನಿಮಗೆ ನಾನು ತೋರಿಸ್ತೇನೆ, ಬನ್ನಿ. ಹಾಯ್ ಸರ್. ಹಲೋ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಎಸ್, ಐ ಆಮ್ ಗುಡ್ ಸರ್. ವೆಲ್ಕಮ್ ಟು ಎಸ್, ಥ್ಯಾಂಕ್ ಯು. ಎಸ್, ನಾನು ಆವಾಗಲೇ ಹೇಳಿದೆ HHLR ಪ್ರೈವೇಟ್ ಲಿಮಿಟೆಡ್ನ MD ಆಗಿರುವಂಥ ಶ್ರೀಕಾಂತ್ ಅವ್ರು ನನ್ನ ಜೊತೆ ಇದ್ದಾರೆ. ಸೊ ಇವಾಗ ನಾನು ಆವಾಗಲೇ ಹೇಳಿದೆ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥದ್ದು ತುಂಬಾನೇ ದೊಡ್ಡ ಮಟ್ಟದಲ್ಲಿದೆ. ಅದು HHLR ಅನ್ನುವಂಥದ್ದು ಒಂದು ಹೋಮ್ ಪ್ಯಾಕ್ ತರ ಎಲ್ಲರ ಹೆಸರುಗಳ ಜೊತೆಗೆ ಸೃಷ್ಟಿಯಾಗಿರುವಂತಹ ಒಂದು ಕಂಪ್ನಿ. ನೀವು ನನಗೆ ಯಾವ ರೀತಿ ಇದೆ ಸಾಫ್ಟ್ವೇರ್, ಯಾವ ರೀತಿ ವರ್ಕ್ ಆಗುತ್ತೆ, ಕಂಪ್ನಿ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀರಲ್ವಾ? ಯಾ, ಶೋರ್. ಓಕೆ ಸರ್, ಇವಾಗ ಕಂಪ್ನಿ ಮಾಡಬೇಕು ಅಂತ ಇದ್ರೆ ಕೆಲವೊಂದು ಕ್ವಾಲಿಫಿಕೇಶನ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇವಾಗ ಎಲ್ರಿಗೂ ಆಗಿರ್ಬೋದು HHLR ಅನ್ನುವಂಥ ಒಂದು ಟೆಕ್ನೋ ಪ್ರೈವೇಟ್ ಕಂಪನಿ ಇದು. ಸೊ ನಿಮ್ಮ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿ? ಬೇಸಿಕಲಿ ನಾನು ಬಂದು ನಾರ್ತ್ ಕರ್ನಾಟಕದಿಂದ ಬಂದಿದ್ದೀನಿ. ಸೊ ನಮ್ಮದು ಪ್ರೈಮರಿ ಎಲ್ಲ ಆಗಿದ್ದು ಕುಷ್ಟಗಿಯಲ್ಲಿ 1 to 7 ಸ್ಟ್ಯಾಂಡರ್ಡ್ ಪ್ರೈಮರಿ ಗೌರ್ಮೆಂಟ್ ಪ್ರೈಮರಿ ಸ್ಕೂಲಲ್ಲಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 8th ಸ್ಟ್ಯಾಂಡರ್ಡು ಅಲ್ಲೇ ಒಂದು ಹಳ್ಳಿ ಇತ್ತು, ಹಿರೇಹಳ್ಳಿ ಅಂತ, ಅಲ್ಲಿ 8th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡಿ 9th to 10th ಸ್ಟ್ಯಾಂಡರ್ಡು ನಾನು ಹುಬ್ಳಿಯಲ್ಲಿ ಕಂಪ್ಲೀಟ್ ಮಾಡಿದೆ, ಹುಬ್ಳಿ KLE ಸ್ಕೂಲಲ್ಲಿ ಮಾಡಿದೆ. ನೆಕ್ಸ್ಟ್ ನಂದು ಇಂಜಿನಿಯರಿಂಗ್ ಪ್ಲ್ಯಾನ್ ಇತ್ತು. ಆ್ಯಕ್ಚುಲಿ ಇಂಜಿನಿಯರಿಂಗಿಗೆ ಹೋಗಬೇಕಾಗಿದ್ದ ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡಿದರೆ ಈಸಿ ಅಂತ ನಮ್ಮ ತಂದೆಯವರು ಹೇಳಿದರು. ಹಾಗಾಗಿ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ತೊಗೊಂಡೆ. SSLC ಆದಮೇಲೆ ಡಿಪ್ಲೊಮಾ 3 years ನಮ್ಮ MA ಪಾಲಿಟೆಕ್ನಿಕಲ್ ಕಂಪ್ಲೀಟ್ ಮಾಡಿದೆ. ನೆಕ್ಸ್ಟು ಡಿಪ್ಲೊಮಾ ಕಂಪ್ಲೀಟ್ ಆದಮೇಲೆ ಇಂಜಿನಿಯರಿಂಗ್ ಹೋಗಬೇಕಂದ್ರೆ CET ಬರೀಬೇಕಿತ್ತು. ಡಿಪ್ಲೊಮಾ CET ಎಕ್ಸಾಮ್ ಬರೆದೆ. ಡಿಪ್ಲೊಮಾ CET ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ಗೆ ಆಲ್ ಓವರ್ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂತು ನಮ್ಮದು. ವೆರಿ ನೈಸ್. ಸೊ ನೆಕ್ಸ್ಟು CET ಕೌನ್ಸಿಲಿಂಗ್ ಅಟೆಂಡ್ ಮಾಡಿಕೊಂಡು BE RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 3 years ಕಂಪ್ಲೀಟ್ ಮಾಡಿ ನೆಕ್ಸ್ಟು ಗೇಟ್ ಎಕ್ಸಾಮ್ ಬರೆದು ಮಾಸ್ಟರ್ ಡಿಗ್ರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಕಂಪ್ಲೀಟ್ ಮಾಡಿ ಮಾಸ್ಟರ್ ಡಿಗ್ರಿವರೆಗೂ ಕಂಪ್ಲೀಟ್ ಮಾಡಿದ್ದೀನಿ. ನಂತರ ಕಂಪ್ನಿ ರನ್ ಮಾಡಿ. ಓಕೆ ಸರ್, ನಿಮ್ಮೆಲ್ಲ ಸಾಧನೆ ಹಿಂದೆ ನಿಮ್ಮ ತಂದೆಯ ಪರಿಶ್ರಮ ಇದೆ ಅಂತ ಹೇಳಿ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಸೊ ಈ ಒಂದು HHLR ಕಂಪನಿಯ ಚೇರ್ಮನ್ ಆಗಿರುವಂಥ HU ತಲ್ವಾರ್ ಅವರು ಕೂಡ ಇದ್ದಾರೆ. ಸೊ ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಮತ್ತೆ ವಿಶೇಷ ಎಲ್ಲ ವಿಷಯ ಎಲ್ಲ ಚೆನ್ನಾಗಿದೆ. ತಾವು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೇವೆ ಸರ್. ನಿಮ್ಮ ಕಂಪನಿಯಲ್ಲಿ ಇದ್ದಾವೆ, ನಿಮ್ಮ ಕಂಪನಿ ಬಗ್ಗೆ ನಾವು ಕೇಳ್ಪಟ್ಟಿದ್ದೇವೆ, ಬಟ್ ಮತ್ತಷ್ಟು ತಿಳಿಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇವೆ. ಏನು ಹೇಳ್ತೀರಾ ಸರ್? ಯು ಟೇಕ್ ಯುವರ್ ಸೀಟ್ ಮೇಡಮ್. ಥ್ಯಾಂಕ್ ಯು ಸರ್. ನಮ್ಮ ಕಂಪನಿ 2010ರಲ್ಲಿ ಡಿಸೆಂಬರ್ದಲ್ಲಿ ಪ್ರಾರಂಭ ಆಯಿತು. ಅದರ ಒಂದು ಚಾಲೆಂಜಿಂದ ನಾವು ಪ್ರಾರಂಭ ಮಾಡಿದ್ವಿ. ಆವಾಗ ನಾನು ಇನ್ನೂ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತ ವರ್ಕ್ ಮಾಡ್ತಾಯಿದ್ದೆ. ಆವಾಗ ನಮ್ಮ ಅಂದಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಒಂದು ಸಾಫ್ಟ್ವೇರ್ ಟೆಕ್ನಿಕಲ್ ಪರ್ಸನ್ ಆಗಿದ್ದೀರಿ ನೀವು, ನಮಗೆ ಒಂದು ಇಮಿಡಿಯೇಟ್ ಸಾಫ್ಟ್ವೇರ್ 15 ದಿವಸದಲ್ಲೇ ಮಾಡಿಕೊಡ್ಬೇಕು ಅಂತ ಚಾಲೆಂಜ್ ಮಾಡಿದ್ವಿ. ಆವಾಗ ನಾವೇನು ಮಾಡಿದ್ವಿ, ಟೆಕ್ನಿಕಲ್ ಪರ್ಸನ್ ಆಗಿ ನಾವು ಇಲ್ಲ ಅನ್ಲಿಕ್ಕೆ ಬರ್ತಿದ್ದಿಲ್ಲ. ಬೇರೆದವರು ಕಂಪ್ನಿಯವರು ಯಾರೂ ಸಾಫ್ಟ್ವೇರನ್ನು ರೆಡಿ ಮಾಡಲಿಕ್ಕೆ ರೆಡಿ ಇರಲಿಲ್ಲ. ಆಗ ನನ್ನ ಮಗ ಒಬ್ಬನು ಇಂಜಿನಿಯರಿಂಗ್ ಮಾಡ್ತಾಯಿದ್ದ RV ಇಂಜಿನಿಯರಿಂಗ್ ಕಾಲೇಜಲ್ಲಿ, ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸು ಮಾಡಿದ್ದ ಶ್ರೀಕಾಂತ್ ಅನ್ನವ. ಇನ್ನೊಬ್ಬನು ರವಿ ಅಂಥೇಳಿ, ಅವನು ಆಗಲೇ BE ಮುಗಿಸಿದ್ದ.
ಟೆಕ್ ಮಾಡೋವಿದ್ದ. ಅಂಥ ಒಂದು ಸಂದರ್ಭದಲ್ಲಿ ನಾನು ಈ ಅಸೈನ್ಮೆಂಟನ್ನು ತಗೊಂಡು ಇವರಿಬ್ಬರಿಗೂ ವಹಿಸಿದೆ. ಈ ಒಂದು ಡಿಪ್ಲೊಮಾ ಆನ್ಲೈನ್ ಸಾಫ್ಟ್ವೇರ್ ಅಡ್ಮಿಷನ್ ಸಾಫ್ಟ್ವೇರು ಮಾಡಬೇಕಾಗಿದೆ. ಇಲ್ಲಿವರೆಗೂ ಮ್ಯಾನ್ಯುವಲ್ ಆಗಿತ್ತು, ಅದನ್ನು ನಾವು ಆನ್ಲೈನ್ ಮೂಲಕ ಅಡ್ಮಿಷನ್ ಕೊಡಬೇಕು. ಅಂದರೆ ಬಡ ಮಕ್ಕಳಿಗೆ ಮೆರಿಟ್ ಆಧಾರದ ಮೇಲೆ ಸೀಟ್ ಸಿಗಬೇಕು, ಯಾವುದೇ ಇನ್ಫ್ಲೂಯೆನ್ಸ್ ಇರಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಅವತ್ತು ಚಾಲೆಂಜಿಂಗ್ ತೊಗೊಂಡು ನಾವು ಇವ್ರಿಗೆ ಇಬ್ಬರಿಗೆ ಕೊಟ್ಟು ನನಗೆ ಒಂದು 10 ಡೇಸಲ್ಲಿ ಮಾಡಬೇಕು ಅಂತ ಇವ್ರಿಗೆ ಹೇಳಿದೆ. ಅವರು ಒಂದು 10 to 15 ಡೇಸಲ್ಲಿ ಇದನ್ನು ಮಾಡಿ ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಮಾಡಿದರು. ಅದ್ರ ಜೊತೆ ಒಂದು ಸರ್ವರು ಇರಲಿಲ್ಲ ಅವಾಗ. ಸರ್ವರು ನಮ್ಮದೇ ಸರ್ವರನ್ನು ಡೆವಲಪ್ ಮಾಡಿ ಸಾಫ್ಟ್ವೇರ್ನ ಅದಕ್ಕೂ ಇನ್ಸ್ಟಾಲ್ ಮಾಡಿ ನಾವು ಅದರ ಮೂಲಕ ಇಡೀ ಎಂಟೈರ್ ಕರ್ನಾಟಕ ಎಲ್ಲ ಗೌರ್ಮೆಂಟ್ ಆ್ಯಂಡ್ ಏಡೆಡ್ ಕಾಲೇಜ್ಗೆ ನಾವು ಆನ್ಲೈನ್ ಸಾಫ್ಟ್ವೇರ್ನ ಇಂಪ್ಲಿಮೆಂಟ್ ಮಾಡಿ 3 ವರ್ಷ ಮುಂದೆ ಸಕ್ಸಸ್ಫುಲ್ಲಾಗಿ ವಿತೌಟ್ ಟೇಕಿಂಗ್ ಎನಿ ಸಿಂಗಲ್ NP ಆ್ಯಸ್ ಎ ಸೋಷಿಯಲ್ ಸರ್ವಿಸ್ ಅಂತ ತಿಳ್ಕೊಂಡು ನಾವು ಈ ಒಂದು ಸಾಫ್ಟ್ವೇರ್ ಕಂಪ್ನಿಯನ್ನು ಪ್ರಾರಂಭ ಮಾಡಿದ್ವಿ. ನೀವು ಬಿತ್ತಿರುವಂತಹ ಒಂದು ಬೀಜ ಇದು ಇವಾಗ ಹೆಮ್ಮರವಾಗಿ ನಿಂತಿದೆ. ಮಗ ನೋಡ್ಕೊಳ್ತಾ ಇದ್ದಾರೆ ಶ್ರೀಕಾಂತ್ ಅವರು. ಏನ್ ಹೇಳ್ತೀರಾ ಮಗನ ಬಗ್ಗೆ? ಮಗ ಹೇಳಬೇಕು ಅಂದರೆ ಭಾಳ ಪ್ರೌಡ್ ಆಗುತ್ತೆ. ಯಾಕಂದರೆ ಒಂದು ಇನ್ನೂ ಕಲಿಯುವ ಸ್ಟೇಜಲ್ಲೇ ಅವರು ಈ ಸಾಫ್ಟ್ವೇರ್ನ ಪ್ರಾರಂಭ ಮಾಡಿದರು. ಜಸ್ಟ್ ಕಂಪ್ಯೂಟರ್ ಸೈನ್ಸ್ ಮುಗಿಸಿದ್ರು. ಆವಾಗ ಹಿ ವಾಸ್ ಎ ಮೆರಿಟೋರಿಯಸ್, ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಇದ್ದರು. ಹೀಗಾಗಿ ನಮಗೆ ಇವ್ರ ಮೇಲೆ ಕಾನ್ಫಿಡೆನ್ಸ್ ಇತ್ತು ಮಾಡ್ತಾರ ಅಂಥೇಳಿ. ಸೊ ನಾನು ಬೇರೆ ಇನ್ಯಾರನ್ನ ಹುಡ್ಕೋದು ಬದಲಾಗಿ ನಮ್ಮಲ್ಲೇ ಇದ್ದವ್ರನ್ನ ಯೂಸ್ ಮಾಡ್ಕೋಬೇಕು ರಿಸೋರ್ಸನ್ನು ಅಂತ ತಿಳ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ಅವತ್ತು ನಾವು ಇದನ್ನು ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಮನೆಯಲ್ಲೇ ಮಾಡಿ ಆ ಮನೆಯಿಂದನೇ ನಾವು ಅಲ್ಲೇ ಸರ್ವರ್ನು ತಂದು ಒಂದು ಇನ್ಸ್ಟಾಲ್ ಮಾಡಿ ಎಲ್ಲ ಮಾಡಿ ಸಾಫ್ಟ್ವೇರ್ ಡೆವಲಪ್ ಮಾಡಿ ಮತ್ತು ಇಡೀ ಸ್ಟೇಟ್ಗೆ ಅದನ್ನು ನಾವು ಟ್ರೈನಿಂಗು ಕೊಟ್ವಿ. ಹೌ ಟು ಯೂಸ್ ದಿಸ್ ಅಂಥೇಳಿ ಎಲ್ಲ ಪ್ರಿನ್ಸಿಪಾಲ್ಸ್ಗೂ ಟ್ರೈನಿಂಗ್ ಕೊಟ್ಟು ಇಂಪ್ಲಿಮೆಂಟ್ ಮಾಡಿ ಸಕ್ಸಸ್ಫುಲ್ಲಾಗಿ 3 years ರನ್ ಮಾಡಿದ್ವಿ. ನಂತರ ಸರ್ಕಾರ ತನ್ನದೇ ಆದಂಥ ಸಾಫ್ಟ್ವೇರ್ನ ಡೆವಲಪ್ ಮಾಡಲಿಕ್ಕೂ ನಾವು ಅದನ್ನು ಹೆಲ್ಪ್ ಮಾಡಿದ್ವಿ, ಹೇಗೆ ಮಾಡಬೇಕು ಅಂಥೇಳಿ ಎಲ್ಲ ಡೇಟಾ ಅವರಿಗೆ ಕೊಟ್ಟು ಸಾಫ್ಟ್ವೇರ್ ಅವರು ಡೆವಲಪ್ ಮಾಡಿ ಮುಂದೆ ಗೌರ್ಮೆಂಟ್ ಅದನ್ನು ಮಾಡಲಿಕ್ಕೆ ನಾವು ಪರ್ಮಿಷನ್ ಕೊಟ್ವಿ. ಓಕೆ, ನಿಮ್ಮ ಈ ಟೆಕ್ನೋಸಾಫ್ಟ್ ಪ್ರೈವೇಟ್ ಲಿಮಿಟೆಡ್ನ ಹೆಸರಲ್ಲಿ ಏನೋ ಒಂದು ಒಳಗಿನ ಗುಟ್ಟಿ ಇದೆ ಅಂತೆ ಸರ್. ಎಸ್ ಮೇಡಮ್. ಏನು ಸರ್ ಅದು? ಅದು ಒಂದು ಫ್ಯಾಮಿಲಿ ನೇಮ್ ಇದೆ ಆ್ಯಕ್ಚುಲಿ. ಎಸ್ ಅಂದರೆ ಶ್ರೀಕಾಂತ್, H ಅಂದರೆ ನನ್ನ ಹೆಸರು ಇನಿಷಿಯಲ್, L ಅಂದರೆ ನಮ್ಮ ಮಿಸಸ್ ಹೆಸರು, R ಅಂದರೆ ನಮ್ಮ ಇನ್ನೊಬ್ಬ ಮಗ ರವಿ. ಈಸ್ ಡಾಕ್ಟರ್ ರವಿ ಈಸ್ ಪ್ರೊಫೆಸರ್ ಇನ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಮುದ್ದೇನಹಳ್ಳಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮನೆಯವರ ಎಲ್ಲ ಹೆಸರುಗಳನ್ನು ಸೇರಿಕೊಂಡು ಇವಾಗ SHLR ಅನ್ನುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಟೆಕ್ನೋಸಾಫ್ಟ್ ಕಂಪನಿಯನ್ನು ರಚಿಸೋದು ಅಷ್ಟು ಈಸಿ ಆಗಿರಲಿಲ್ವಾ? ಇಲ್ಲಿ ರಚಿಸುವಾಗ ನಿಮಗೆ ಬಂದಿರುವಂತಹ ಒಂದು ಟಾಸ್ಕ್, ಸ್ಟ್ರಗಲ್ ಅಂತ ಇದ್ರೆ ಯಾವುದು ಸರ್? ಅವಾಗ ಇನ್ನೂ ನಮಗೂ ಇದೆಲ್ಲ ಹೊಸದಾಗಿತ್ತು. ಕಂಪನಿ ಸ್ಟಾರ್ಟ್ ಮಾಡಲೇಬೇಕು, ಯಾಕಂದರೆ ನಾವು ಗೌರ್ಮೆಂಟ್ಗೆ ಕಮಿಟ್ ಮಾಡ್ಕೊಂಡ್ವಿ, ಕೊಡ್ತೀವಿ ಸಾಫ್ಟ್ವೇರ್ ನಾವು ಮಾಡಿ ತೋರಿಸ್ತೀವಿ ಅಂತ. ಸೊ ಆ ಕಾರಣಕ್ಕಾಗಿ ನಾವು MCA ಪೋರ್ಟಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿಯನ್ನು ರಿಜಿಸ್ಟರ್ ಮಾಡಿ ಆನ್ಲೈನು ಇದನ್ನು ರಿಜಿಸ್ಟರ್ ಆದಮೇಲೆ ನಾವು ಸಾಫ್ಟ್ವೇರ್ ಅಂತೇಳಿ ಕಂಪ್ನಿ ಸ್ಟಾರ್ಟ್ ಮಾಡಿ ಅವತ್ತಿಂದ ಇವತ್ತಿವರೆಗೂ ಆಡಿಟ್ನಿಂದ ಹಿಡ್ಕೊಂಡು ಪ್ರತಿಯೊಂದೂ ನಾವು ಸರ್ಕಾರದ ನಿಯಮಗಳಡಿ ಪ್ರಾರಂಭ ಮಾಡಿ ಸಕ್ಸಸ್ಫುಲ್ಲಾಗಿ ಮಾಡ್ತಾಯಿದ್ದೀವಿ. ಈಗ ಇದು ಅಪ್ ಟು ಸೌತ್ ಆಫ್ರಿಕಾವರೆಗೂ ನಮ್ಮದು ಇಲ್ಲಿಂದ ಸಾಫ್ಟ್ವೇರು ಹೋಗಿದೆ. ದುಬೈ, ಸೌತ್ ಆಫ್ರಿಕಾ, UAE ಹೀಗೆ ಬೇರೆ ಬೇರೆ ಕಂಟ್ರಿಯಲ್ಲಿಯೂ ಸಹಿತ ನಮ್ಮ ಕ್ಲೈಂಟ್ಸ್ಗಳು ಇದ್ದಾರೆ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇದ್ದಾರೆ. ಮತ್ತು ಬೇಕಾದಷ್ಟು ಗೌರ್ಮೆಂಟ್ ಪ್ರಾಜೆಕ್ಟ್ಗಳನ್ನು ನಾವು ಮಾಡಿಕೊಟ್ಟಿದ್ದೀವಿ. ಎಲ್ಲ ಕಡೆ ನಮ್ಮದು ಸಕ್ಸಸ್ಫುಲ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಎಸ್ ಮೇಡಮ್. ಸರ್, ತಂದೆಯವ್ರ ಹತ್ರ ಮಾತಾಡಿದ್ದಾಯಿತು. ಇವಾಗ ಎಲ್ರಿಗೂ ಎಕ್ಸೈಟ್ಮೆಂಟ್ ಇದೆ ಆಫೀಸ್ ಯಾವ ರೀತಿ ಆಗಿದೆ ಅಂತ ಹೇಳಿ. ಲೆಟ್ಸ್ ಸಿ. ಶೋರ್. ಒಂದು 2 ಫ್ಲೋರ್ ಇದೆ ಆಫೀಸ್ ಆ್ಯಕ್ಚುಲಿ. ಓಕೆ. ಇದು 3rd ಫ್ಲೋರು, ನೆಕ್ಸ್ಟ್ 2nd ಫ್ಲೋರ್ ಇದೆ. ಫಸ್ಟ್ 3rd ಫ್ಲೋರ್ ನೋಡ್ಕೊಳ್ಳೋಣ. ಓಕೆ. ಸೊ ಡೈರೆಕ್ಟರ್ಸ್ ರೂಮ್ ಆದಮೇಲೆ ನೆಕ್ಸ್ಟ್ ನಮ್ಮದು ಮೇನ್ ಪಿಲ್ಲರ್ ಬಂದು ಸರ್ವರ್ ರೂಮ್. ಓಕೆ ಸರ್, ಇವಾಗ ಇದು ಸರ್ವರ್ ರೂಮ್. ಪ್ರತಿ ಒಂದು ಟೆಕ್ನಾಲಜಿಗಳಿಗೂ ಕೂಡ ಸರ್ವರ್ ಇಂಪಾರ್ಟೆಂಟ್, ಇಲ್ಲಿಂದಲೇ ಪ್ರೊವೈಡ್ ಆಗುತ್ತೆ. ಹೌದು. ಸರ್ವರಲ್ಲಿ ನಾವು ಲೋಕಲ್ ಎಲ್ಲ ಟೆಸ್ಟ್ ಮಾಡಿ ನೆಕ್ಸ್ಟ್ ಲೈವ್ ಸರ್ವರ್ನ AWS ಅಲ್ಲಿ ಡಿಪ್ಲಾಯ್ ಮಾಡಿ ನಮ್ಮ ಕ್ಲೈಂಟ್ಸ್ಗೆ ಆಕ್ಸೆಸ್ ಕೊಡ್ತಾ ಇದ್ದೀವಿ. ಓಕೆ. ಇದು ಕಾನ್ಫರೆನ್ಸ್ ಹಾಲು. ಓಕೆ. ಸೊ ನಮ್ಮದು ಡೇ ಟು ಡೇ ಮೀಟಿಂಗ್ಸು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮೀಟಿಂಗ್ಸು, ಕ್ಲೈಂಟ್ ಜೊತೆ ಮೀಟಿಂಗ್ಸ್ ಎಲ್ಲ ಇದೇ ರೂಮಲ್ಲಿ ಆಗುತ್ತೆ. ಇವರು ನಮ್ಮ ವೈಫ್ ಹೀಮಾ. ಹಲೋ, ನಮಗೆ ನನ್ನ ಮಗ ಧನ್ವಿನ್ ಅಂತ. ಓಕೆ. ಸೊ ಆಲ್ಮೋಸ್ಟ್ ನಮ್ಮ ಬ್ಯಾಕ್ ಬೋನ್ ಎಲ್ಲ ಹೇಳ್ಬೋದು. ಅದು ಆ್ಯಕ್ಚುಲಿ ಒಬ್ಬ ನಿಷ್ಠಾವಂತ ಗಂಡಿನ ಹಿಂದೆ ಒಂದು ಹೆಣ್ಣಿರ್ತಾರೆ ಅಂತ. ಸೊ ಇಲ್ಲಿ ನೋಡ್ಬೋದು ನಾವು. ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ರು ಟಾಲರೇಟ್ ಮಾಡ್ತಾರೆ. ಹೌದು. ಹೇಗಿರುತ್ತೆ ಇವ್ರದ್ದು ವರ್ಕ್ ಪ್ರೆಷರ್ ಎಲ್ಲ ಹೆವಿ ಇರುತ್ತಲ್ವಾ? ಓಕೆ, ಹೆಂಗೆ ಮ್ಯಾನೇಜ್ ಮಾಡ್ತೀರಾ?
ಅವ್ರು ಆ್ಯಕ್ಚುಲಿ ತುಂಬ ಸಪೋರ್ಟಿವ್ ಆಗಿರ್ತಾರೆ. ನನಗೂ ಕೂಡ ಟೈಮ್ ಕೊಡ್ತಾರೆ, ಆಫೀಸ್ಗೂ ಕೊಡ್ತಾರೆ, ಎಲ್ಲ ಮ್ಯಾನೇಜ್ ಮಾಡ್ಕೋತಾರೆ ಅವರೇ. ಹಾಂ, ಎಷ್ಟು ಹೆಮ್ಮೆ ಆಗ್ತಾ ಇದೆ, ಅವರೇ ಒಂದು ಓನ್ ಆಗಿರುವಂತಹ ಕಂಪನಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ. ಇವರು ದಾವಣಗೆರೆ ಕಡೆಯವರು. ಓಕೆ, ನಾನು ಪ್ರೈಮರಿಯಿಂದ ಪರಿಚಯ ಆ್ಯಕ್ಚುಲಿ. ಲವ್ ಮ್ಯಾರೇಜಾ ಸರ್? ಇಲ್ಲ, ಅರೇಂಜ್ ಮ್ಯಾರೇಜ್. ಅಂದರೆ ನಮ್ಮ ನಮ್ಮ ಮಾವ ಫಾದರು ಇದ್ದಾರಲ್ಲ, ಮತ್ತೆ ಇವ್ರ ಫಾದರು ಕೊಲೀಗ್ಸ್. ಫಾದರ್ ಪ್ರಿನ್ಸಿಪಲ್ ಆಗಿದ್ರು ಕುಷ್ಟಗಿಯಲ್ಲಿ, ಇವ್ರ ಫಾದರು ರಿಜಿಸ್ಟ್ರಾರ್ ಆಗಿದ್ರು. ಸೊ ಪ್ರೈಮರಿಯಿಂದ ಇವರು ನಮ್ಮ ಮನೆಗೆ ಬರ್ತಾ ಇದ್ರು, ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ. ಸೈಕಲಲ್ಲಿ ಬಿಟ್ಟು ಬರೋದೆಲ್ಲ ಆಗ್ತಾ ಇತ್ತು. ಅಷ್ಟೇ ಕಣ್ಣ ಸಲಿಗೆ ಆಗಿ ಇವಾಗ ಹಾಗೇನಿಲ್ಲ, ಅದು ಅರೇಂಜ್ ಮ್ಯಾರೇಜ್ ಆ್ಯಕ್ಚುಲಿ. ಸೊ ಅಲ್ಲಿ ಸೈಕಲ್ ಡ್ರಾಪ್ ಇಂದ ಹಿಡಿದು ಈಗ ಆಫೀಸ್ ವರ್ಕ್ವರೆಗೂ ಫ್ಯಾಮಿಲಿವರೆಗೂ ಕಂಟಿನ್ಯೂ ಆಗಿದೆ. ಸರ್, ಇವಾಗ ಸರ್ವರ್ ರೂಮ್ ನೋಡಿದಾಯ್ತು, ಕಾನ್ಫರೆನ್ಸ್ ಹಾಲ್ ನೋಡಿದಾಯ್ತು. ಸೊ ಇವಾಗ ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಹೋಗ್ಬೇಕು. ನಮ್ದು ಡೆವಲಪ್ಮೆಂಟ್ ಟೀಮ್ ಇದೆ. ಸೊ ಅದನ್ನ ಒಂದು ವಾಕ್ ಥ್ರೂ ಮಾಡೋಣ. Second floor ಇದೆ. ಸೆಕೆಂಡ್ ಫ್ಲೋರ್ ಇದೆ. ಜಸ್ಟ್ ವಾಕ್ ಮಾಡ್ಕೊಂಡು ಓಕೆ ಸರ್, ಇವಾಗ ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ಯಾವ ರೀತಿ ಟೆಕ್ನಾಲಜಿ ವರ್ಕ್ ಆಗುತ್ತೆ, ಯಾವ ರೀತಿ ಟೆಕ್ನಾಲಜಿನ ಬಿಲ್ಡ್ ಮಾಡ್ತೀರಾ ಅನ್ನುವಂಥ ಸೆಕ್ಷನ್ಸ್ ಇರೋದು. ಹೌದು. ಓಕೆ, ಇಲ್ಲೆಲ್ಲ ನಮ್ಮ ಡೆವಲಪ್ಮೆಂಟ್ ಟೀಮ್ ವರ್ಕ್ ಆಗುತ್ತೆ. ಜಸ್ಟ್ ಈ ಫ್ಲೋರ್ ಬಂದು ಕಂಪ್ಲೀಟ್ ಇನ್ಹೌಸ್ ಡೆವಲಪ್ಮೆಂಟ್ ಟೀಮೇನೆ. ಓಕೆ, ನಮ್ಮ ಈ ರೂಮ್ ಬಂದು ನಮ್ಮ ಮ್ಯಾನೇಜರ್ ಇರ್ತಾರೆ, ಓಕೆ. ಎಷ್ಟು ಕಳಸಾಯ ಅಂತ. ಹಲೋ ಸರ್. ಸೊ ನಮ್ದು ಕಂಪ್ಲೀಟ್ ಅಡ್ಮಿನಿಸ್ಟ್ರೇಟಿವ್ ಆಕ್ಟಿವಿಟೀಸ್ ಎಲ್ಲ ಇಲ್ಲೇ ಆಗುತ್ತೆ. ಇಲ್ಲೇ ಕಂಪ್ಲೀಟ್ ಇವರೇ ನೋಡ್ಕೊಳ್ಳೋದು. ನಮ್ಮ ಜೊತೆ ಆಲ್ಮೋಸ್ಟ್ ಒಂದು 5-6 ಇಯರ್ಸಿಂದ ಜೊತೆಗಿದ್ದಾರೆ. ಕೋವಿಡ್ ಟೈಮಿಂದ ಹಿಡಿದು ಟಿಲ್ ಟುಡೇ ತುಂಬ ಹಾನೆಸ್ಟ್ ಆ್ಯಂಡ್ ಎಫಿಷಿಯೆಂಟ್ ವರ್ಕರು. ಓಕೆ, ಸೊ ಏನೇ ಪ್ರತಿಯೊಂದು ನೀವು ಆಫೀಸ್ ವರ್ಕ್ ಇರಲಿ ನಾನ್ ಆಫೀಸ್ ವರ್ಕ್ ಇರಲಿ ಏನೇ ಹೇಳಿದ್ರು ಇಮಿಡಿಯೇಟ್ ಆಗಿ ಮಾಡಿಕೊಡ್ತಾರೆ. ಓಕೆ, ಇದೆಲ್ಲ ನಮ್ಮದು ಡೆವಲಪ್ಮೆಂಟ್ ಟೀಮು ಆ್ಯಕ್ಚುಲಿ. ಯಾವ ರೀತಿ ಡೆವಲಪ್ ಮಾಡ್ತಾರೆ ಅನ್ನುವಂಥದ್ದು ನನಗೆ. ಕಸ್ಟಮೈಸ್ ಸಾಫ್ಟ್ವೇರ್ಸ್ ಡೆವಲಪ್ ಮಾಡ್ತೀವಿ ಆ್ಯಕ್ಚುಲಿ. ಗೌರ್ಮೆಂಟ್ ಪ್ರಾಜೆಕ್ಟ್ಸು ಪ್ಲಸ್ ಪ್ರೈವೇಟ್ ಪ್ರಾಜೆಕ್ಟ್ಸ್ ಎರಡೂ ಕೂಡ ನಾವು ನಮ್ಮ ಇಲ್ಲೇ ಸೆಕೆಂಡ್ ಫ್ಲೋರ್ಲೇ ಕಂಪ್ಲೀಟಾಗಿ ಡೆವಲಪ್ ಮಾಡ್ತೀವಿ. ಇದೆಲ್ಲ ಅರೌಂಡ್ 20-25 ಮೆಂಬರ್ಸ್ ನಮ್ಮ ಡೆವಲಪರ್ಸ್ ಇದ್ದಾರೆ. ಸೊ ಯಾವುದೇ ಕಸ್ಟಮರ್ಸ್ ಯಾವುದೇ ರಿಕ್ವೈರ್ಮೆಂಟ್ ಏನೇ ಇದ್ದರೂ ಕೂಡ ಕಂಪ್ಲೀಟ್ ಇಲ್ಲೇ ಡೆವಲಪ್ ಆಗುತ್ತೆ. ನಾವು ಯಾವುದೋ ಥರ್ಡ್ ಪಾರ್ಟಿ ಔಟ್ಸೋರ್ಸ್ ಮಾಡೋದು, ಥರ್ಡ್ ಪಾರ್ಟಿ ಮೇಲೆ ಡಿಪೆಂಡ್ ಆಗೋದು ಅದು ಯಾವುದೂ ಇಲ್ಲ. ಕಂಪ್ಲೀಟ್ ಎಲ್ಲ ಇನ್ಹೌಸಲ್ಲೇ ಡೆವಲಪ್ ಆಗಿ ಸರ್ವಾಗಿ ನಾವು ಡೆಪ್ಲಾಯ್ ಮಾಡಿ. ಓಕೆ, HHLR ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಬಂದಾಗ ನಮಗೆ ಎಲ್ರಿಗೂ ಕೂಡ ತಲೆಗೆ ಬರೋದು ಡ್ರೋನ್ ಅಂತೆ. ಸೊ ಡ್ರೋನ್ ಎಲ್ಲ ಡೆವಲಪ್ಮೆಂಟ್ ಮಾಡ್ತೀರಂತೆ ಸರ್ ನೀವು, ಹೌದಾ? ಇಲ್ಲೇ ನಮ್ದು R&D ಯೂನಿಟ್ ಇದೆ. ಓಕೆ, ಡ್ರೋನ್ ಆ್ಯಂಡ್ AI ರಿಲೇಟೆಡ್ R&D ಯೂನಿಟ್ ಇದೆ. ಸೊ ಅಲ್ಲಿ ಹೋಗೋಣ. ಇದೆ ನಮ್ಮದು R&D ಯೂನಿಟ್ ಆ್ಯಕ್ಚುಲಿ. ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಡ್ರೋನ್ ರಿಲೇಟೆಡ್ ಸಾಫ್ಟ್ವೇರ್ಸ್ ಇರ್ಬೋದು, ಎಲ್ಲ ಇಲ್ಲೇ ಕಂಪ್ಲೀಟಾಗಿ ಡೆವಲಪ್ ಆಗೋದು ಮ್ಯಾಮ್. ನಮ್ಗೆ ಯಾವುದಾದೊಂದು ಡ್ರೋನ್ ತೋರಿಸ್ಬಹುದಾ? ಎಸ್ ಮ್ಯಾಮ್, ನಮ್ಮ ಪಾರ್ಟ್ನರು ಸ್ವರೂಪ್ ಇದ್ದಾರೆ, ಅವರ ಡ್ರೋನ್ ಎಕ್ಸ್ಪರ್ಟ್ ಆ್ಯಕ್ಚುಲಿ. ಸೊ ಅವರೊಂದು ಜಸ್ಟ್ ವಾಕ್ ಥ್ರೂ ಮಾಡ್ತಾರೆ ಡ್ರೋನ್ ರಿಲೇಟೆಡ್ ಥಿಂಗ್ಸ್ನ. ನನ್ನ ಜೊತೆ ಸ್ವರೂಪ್ ಅವರಿದ್ದಾರೆ. ಸರ್, ಡ್ರೋನ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಡೆವಲಪ್ ಮಾಡ್ತೀರಾ, ಯಾವ ರೀತಿ ಅದಕ್ಕೆ ಸಾಫ್ಟ್ವೇರ್ ಅನ್ನು ಯೂಸ್ ಮಾಡ್ತೀರಾ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀರಾ? ಓಕೆ, ಎಸ್. ಸೊ ಬೇಸಿಕಲಿ ಡ್ರೋನ್ ಅಂತ ಬಂದಾಗ ಅದರಲ್ಲಿ ಸುಮಾರಷ್ಟು ವೆರೈಟಿ ಇರುತ್ತೆ, ಕ್ಲಾಸಿಫಿಕೇಶನ್ಸ್ಗಳಿರುತ್ತೆ. ಸೊ ಇಲ್ಲಿ ಡೆವಲಪ್ ಅಂತ ಮಾಡ್ತಿರೋದು ಅಂದರೆ ನಾವು ಇಂಡಿಜಿನಿಯಸ್ ಡೆವಲಪ್ಮೆಂಟ್ ಬೇಸಿಕಲಿ. ಸೊ ಏನಾಗುತ್ತೆ ಅಂದರೆ ಎನಿ ಕಾಂಪೋನೆಂಟ್ ಡ್ರೋನಲ್ಲಿ ಯೂಸ್ ಆಗುತ್ತೆ. ದೇ ಎದರ್ ಕಮ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್ ಲೈಕ್ ಚೈನಾ, ಯುರೋಪ್, ಏಷ್ಯಾ. ಸೊ ಡಿಫ್ರೆಂಟ್ ಕಾಂಟಿನೆಂಟ್ಸಿಂದ ಕಂಟ್ರೀಸಿಂದ ಬರುತ್ತೆ. ಸೊ ವಾಟ್ ಎಕ್ಸಾಕ್ಟ್ಲಿ ವಿ ಆರ್ ಡೂಯಿಂಗ್ ಹಿಯರ್ ಈಸ್ ದಟ್ ಇಲ್ಲಿ ನಾವು ಇಂಡಿಜಿನಿಯಸ್ ಕಾಂಪೋನೆಂಟ್ಸ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಈಚ್ ಆ್ಯಂಡ್ ಎವ್ರಿ ಕಾಂಪೋನೆಂಟ್, ಮೋಟರ್ ಆಗಿರ್ಬೋದು, ಫ್ಲೈಟ್ ಕಂಟ್ರೋಲರ್ ಆಗಿರ್ಬೋದು. ಸೊ ಇಲ್ಲಿ ಇರೋದು ಒಂದು ಚೈನೀಸ್ ಡ್ರೋನ್ ಸೆಟಪ್, ಬಟ್ ನಾವು ಆ್ಯಕ್ಚುಲಿ ಡೆವಲಪ್ ಮಾಡಿರೋದು ನಮ್ಮದು ಓನ್ ಇಂಡಿಯನ್ ಮೇಡ್. ಸೊ ಇಲ್ಲಿ ಬಂದ್ಬಿಟ್ಟು ಇಂಡಿಯನ್ ಮೋಟರ್ ಇದೆ, ಬೇಸಿಕ್ಲಿ ಮೇಡ್ ಇನ್ ಇಂಡಿಯಾ. ಸೊ ವೆಕ್ಟರ್ ಟೆಕ್ನಿಕ್ಸ್ ಅಂತ ಒಂದು ಕಂಪನಿ ಇದೆ. ಸೊ ಅವ್ರದ್ದು ಮೋಟರ್ನ ನಾವು ಯೂಸ್ ಮಾಡ್ತೀವಿ. ಸೊ ಇಂಡಿಜಿನಿಯಸ್ಲಿ ಡೆವಲಪ್ ಮೋಟರ್. ದೆನ್ ಕಮಿಂಗ್ ಟು ಫ್ಲೈಟ್ ಕಂಟ್ರೋಲರ್ ಅಂತ ಬರುತ್ತೆ. ವಾಟ್ ಇಸ್ ಫ್ಲೈಟ್ ಕಂಟ್ರೋಲರ್? ಫ್ಲೈಟ್ ಕಂಟ್ರೋಲರ್ ಅಂದರೆ ಡ್ರೋನ್ದು ಬ್ರೈನ್. ಸೊ ಸಿಗ್ನಲ್ಸ್ನ ರಿಸೀವ್ ಮಾಡಿಬಿಟ್ಟು ಡ್ರೋನ್ನ ಕಂಟ್ರೋಲ್ ಮಾಡೋದಕ್ಕೆ ಫ್ಲೈಟ್ ಕಂಟ್ರೋಲರ್ ಅಂತ ಹೇಳ್ತೀವಿ. ಸೊ ಆ ಫ್ಲೈಟ್ ಕಂಟ್ರೋಲರ್ ಬಂದ್ಬಿಟ್ಟು ಈ ಕಾಂಪೋನೆಂಟ್. ಸೊ ದಿಸ್ ಇಸ್ ಅಗೇನ್ ಮೇಡ್ ಇನ್ ಇಂಡಿಯಾ. ಓಕೆ, ಇವಾಗ ಡ್ರೋನ್ ಅಲ್ಲಿ ಮೇನ್ ಪಾರ್ಟ್ ಅಂತ ಹೇಳಿದ್ರೆ ಇದೆ, ಇದಿಲ್ಲ ಅಂದ್ರೆ ವರ್ಕೇ ಆಗಲ್ಲ. ಇದ್ರೆ ವರ್ಕೇ ಆಗಲ್ಲ. ಓಕೆ, ಎಸ್. ಸೊ ಎಲ್ಲ ಕಂಟ್ರೋಲ್ ಮಾಡೋದು ಇದೇ ಸಿಸ್ಟಮ್. ಇನ್ಪುಟ್ ಆಗಿರ್ಬೋದು, ಔಟ್ಪುಟ್ ಆಗಿರ್ಬೋದು. ಸೊ ಒಂದು ಪೈಲಟ್ ಇಂದ ಡೇಟಾನ ರಿಸೀವ್ ಮಾಡಿಬಿಟ್ಟು ವರ್ಕಿಂಗ್ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ಟೇಕನ್ ಕೇರ್ ಬೈ ಸಮಥಿಂಗ್ ಕಾಲ್ಡ್ ಫ್ಲೈಟ್ ಕಂಟ್ರೋಲರ್. ಫ್ಲೈಟ್ ಕಂಟ್ರೋಲರ್. ಓಕೆ, ಸೊ ಈ ಫ್ಲೈಟ್ ಕಂಟ್ರೋಲರ್ ಬಂದು ದಿಸ್ ಇಸ್ ಇಂಡಿಜಿನಿಯಸ್ಲಿ ಡೆವಲಪ್ಡ್. ಇಲ್ಲೇ ಬ್ಯಾಂಗ್ಳೂರಲ್ಲೇ ಡೆವಲಪ್ಮೆಂಟ್ ಮಾಡಿರೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ. ಸೊ ದಿಸ್ ಇಸ್ ಪ್ಯೂರ್ಲಿ ಮೇಡ್ ಇನ್ ಇಂಡಿಯಾ. So we are a collaborative partner with the industry who has successfully made a Indiaದಲ್ಲಿ successfully for the first time ಮಾಡಿರೋದು. ವಾವ್, ವೆರಿ ನೈಸ್. No other companies are doing it.
ಏನೆಲ್ಲ ಯೂಸ್ ಆಗುತ್ತೆ, ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಇದನ್ನ ಸೊ ಅಂತ ಹೇಳಿ. ಬೇಸಿಕ್ಲಿ ಇಲ್ಲಿ ಡೆವಲಪ್ಮೆಂಟ್ ಆಗ್ತಿರೋ ಡ್ರೋನ್ಸ್ ಎಲ್ಲ ಬಂದ್ಬಿಟ್ಟು ಐದರ್ ಫಾರ್ ಟ್ರೈನಿಂಗ್ ಪರ್ಪಸ್, ಮೇನ್ ಆಗ್ತಿರೋದು ಬೇಸಿಕ್ಲಿ ಡಿಫೆನ್ಸ್ ಪರ್ಪಸ್ಗೋಸ್ಕರ. ಸೊ ಫಸ್ಟ್ ಫ್ರಮ್ 2 years ವಿ ಆರ್ ಡೆವಲಪಿಂಗ್ ಫಾರ್ ದ ಡಿಫೆನ್ಸ್. ಓಕೆ. ಸೊ ಫಾರ್ ಡಿಫೆನ್ಸ್ ಯೂಸ್ ಕೇಸಸ್ ಅಲ್ಲಿ ವೆರೈಟೀಸ್ ಆಗಿರುತ್ತೆ, ವಿ ಕ್ಯಾನಾಟ್ ಕ್ಲಾಸಿಫೈ ದಟ್, ಬಟ್ ಫಾರ್ ದಟ್ ರೀಸನ್ ವಿಲ್ ಬಿ ಯೂಸಿಂಗ್ ಸಮ್ ಆಫ್ ದೆಮ್ ಆರ್ ಇಲ್ಲಿದೆ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಪೇಲೋಡ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಬಿಟ್ಟು ಕ್ರಾಶ್ ಆಗೋಂಥ ಡ್ರೋನ್ ಇತ್ತು. ದಿಸ್ ಇಸ್ ಕಾಲ್ಡ್ ಕಾಮಕಾಜಿ ಡ್ರೋನ್. Kamikaze drone. Kamikaze is a Japanese word which is used for suicidal planes. Okay, fine. So this is a suicidal drone. ಇದರಲ್ಲಿ ನೀವು ಪೇಲೋಡ್ ಹಾಕ್ತೀರಾ, ಸಮಥಿಂಗ್ ಲೈಕ್ ಅ ಗ್ರೆನೇಡ್ ಆರ್ ಸಮಥಿಂಗ್. Yes. It's very hard. ಹಾ. ಸೊ ಇದರದ್ದು ಅಡ್ವಾಂಟೇಜ್ ಇನ್ನೊಂದು ಏನು ಬಂದಂದ್ರೆ ವಿ ಆರ್ ಯೂಸಿಂಗ್ AI ಟೆಕ್ನಾಲಜಿ. AI technology. ದ ಫ್ರೇಮ್ ವಿಚ್ ಯು ಆರ್ ಸೀಯಿಂಗ್ ಇಸ್, ಈ ಫ್ರೇಮ್ ನ ನಾವು AI ಅಲ್ಲಿ ಡಿಸೈನ್ ಮಾಡಿಬಿಟ್ಟು ಯೂಸಿಂಗ್ ಸ್ಪೆಷಲ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋ ಪ್ರೊಸೆಸ್ ನ ಯೂಸ್ ಮಾಡಿಬಿಟ್ಟು ವಿ ಆರ್ 3D ಪ್ರಿಂಟಿಂಗ್ ಇಟ್. 3D Why 3D printing? Because 3D printing saves time and reduce the cost. Kamikaze drone ಅಲ್ಲಿ ಏನಾಗುತ್ತೆ, ಒಂದ್ಸತಿ ಕ್ರಾಶ್ ಆದ್ಮೇಲೆ ಇಟ್ ಈಸ್ ಡನ್. ಯು ಕ್ಯಾನಾಟ್ ಐದರ್ ರಿಪೇರ್ ಇಟ್, ಅದು ರಿಪೇರ್ ಮಾಡೋಕ್ಕಾಗಲ್ಲ, ಅದನ್ನ ರಿವೈವ್ ಮಾಡೋಕ್ಕೂ ಆಗಲ್ಲ. ಸೊ ಅದನ್ನ ಲೋ ಕಾಸ್ಟ್ ನ ಮೇಂಟೈನ್ ಮಾಡೋದಕ್ಕೆ ವಿ ಆರ್ 3D ಪ್ರಿಂಟಿಂಗ್ ದ ಸ್ಟ್ರಕ್ಚರ್ಸ್. ಓಕೆ. ಇವಾಗ ಡ್ರೋನ್ ರನ್ ಆಗ್ಬೇಕು ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಯೂಸ್ ಸಮ್ ಕೀಸ್ ಅಲ್ವಾ? Yes. ಸೊ ಯಾವ ಕೀಸ್ ಎಲ್ಲ ಯೂಸ್ ಮಾಡ್ತೀರಾ ಇಲ್ಲಿ? ಸೊ ಬೇಸಿಕಲಿ ಕೀಸ್ ಬಂದ್ಬಿಟ್ಟು ನಿಮಗೆ ಟ್ರಾನ್ಸ್ಮಿಟರ್ ಬರುತ್ತೆ. ಸೊ ದಿಸ್ ಇಸ್ ಅ ಪೈಲಟ್ ಟ್ರಾನ್ಸ್ಮಿಟರ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಿಮಗೆ ಜಾಯ್ಸ್ಟಿಕ್ಸ್ ಬರುತ್ತೆ. ಈ ಜಾಯ್ಸ್ಟಿಕ್ಸ್ ನ ಯೂಸ್ ಮಾಡಿಬಿಟ್ಟು ಕಂಟ್ರೋಲ್ ಮಾಡ್ತೀವಿ. ಸೊ ಮೇನ್ ಆಗಿ ಹೇಳ್ಬೇಕಾದ್ರೆ ನಿಮಗೆ ಮೇನ್ ಎನಿ ಜಾಯ್ಸ್ಟಿಕ್ ನಿಮಗೆ 4 ಕಂಟ್ರೋಲರ್ ಬರುತ್ತೆ. ಸೊ ದಿಸ್ ಇಸ್ ಮೇಲೆ ಕೆಳಗಡೆ, ವಿಚ್ ಇಸ್ ವಿ ಕಾಲ್ ಇಟ್ ಆಸ್ ಅಪ್ ಅಂಡ್ ಡೌನ್. ಬೇಸಿಕಲಿ ಥ್ರಾಟಲ್ ಅಪ್, ಥ್ರಾಟಲ್ ಡೌನ್ ಅಂತ. ಥ್ರಾಟಲ್ ಅಂದ್ರೆ ಮೇಲೆ ಕೆಳಗಡೆ, ಅಸೆಂಟ್ ಡಿಸೆಂಟ್. ನೆಕ್ಸ್ಟ್ ನಿಮಗೆ ಬಂದ್ಬಿಟ್ಟು ಫಾರ್ವರ್ಡ್ ಬ್ಯಾಕ್ವರ್ಡ್. ಸೊ ಡ್ರೋನ್ ಅಲ್ಲಿ ಮೇನ್ ಓರಿಯಂಟೇಷನ್ ಬಂದ್ಬಿಟ್ಟು ವಿ ಕಾಲ್ ಡ್ರೋನ್ ಯಾವಾಗಲೂ ಫಾರ್ವರ್ಡ್ ಅಲ್ಲಿ ಹೋಗ್ತಾ ಇದ್ರೆ ಅಂದ್ರೆ ವಿ ಕಾಲ್ ಇಟ್ ಪಿಚ್ ಫಾರ್ವರ್ಡ್, ಪಿಚ್ ಬ್ಯಾಕ್ವರ್ಡ್. ಓಕೆ. ಸೊ ದಿಸ್ ಡಸ್ ಪಿಚ್ ಫಾರ್ವರ್ಡ್, ಪಿಚ್ ಬ್ಯಾಕ್ವರ್ಡ್. ಪಿಚ್ ಆಗುತ್ತೆ ಮುಂದೆ, ಸೊ ಪಿಚ್ ಆದಾಗ ಫಾರ್ವರ್ಡ್ ಹೋಗುತ್ತೆ, ಓಕೆ. ಪಿಚ್ ಬ್ಯಾಕ್ವರ್ಡ್ ಆದಾಗ ಹಿಂದೆ ಹಿಂದೆ ಬರುತ್ತೆ. ಬರುತ್ತೆ. ನೆಕ್ಸ್ಟ್ ಯು ಹ್ಯಾವ್ ರೋಲ್. ರೋಲ್ ಅಂದ್ರೆ ಲೆಫ್ಟ್ ಮತ್ತೆ ರೈಟ್ ಸೈಡ್ಗೆ ಟಿಲ್ಟ್ ಆಗುತ್ತೆ. ಟರ್ನ್ ಆಗುತ್ತೆ. ಓಕೆ. ಟಿಲ್ಟ್ ಆಗುತ್ತೆ. ಓಕೆ. ಹಾ, ಟರ್ನ್ ಆಗೋದು ಯಾವಾಗ ಅಂದ್ರೆ ವಿ ಹ್ಯಾವ್ ಸಮಥಿಂಗ್ ಅಗೇನ್ ಕಾಲ್ಡ್ ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್. ಯಾವ ಮೂವ್ಮೆಂಟ್ ಅಂತೀವಿ ಅವಾಗ ಡ್ರೋನ್ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಮೂವ್ ಆಗುತ್ತೆ. ಟಿಲ್ಟ್ ಯಾವಾಗ ಆಗುತ್ತೆ ಅಂದ್ರೆ ಕಾಂಬಿನೇಷನ್ಸ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಯಾವ ಮಾಡಿಬಿಟ್ಟು ನಾವು ಲೆಫ್ಟ್ ಟಿಲ್ಟ್ ಮಾಡಿದರೆ ಡ್ರೋನು ಸೊ ಈ ತರ ಮೂವ್ಮೆಂಟ್ ಮಾಡುತ್ತೆ. ಈಗ ಯಾವ್ದಾದ್ರು ಡ್ರೋನ್ ಹಾರಿಸ್ಲಿಕ್ಕೆ ಆಗುತ್ತಾ? ಆಗುತ್ತೆ. ವಿಲ್ ಶೋ ಯು. ಓಕೆ. ಒನ್ಸ್ ಇನ್ನೊಂದು ಏನು ಅಂತ ಹೇಳಿದ್ರೆ ನೌ ಡೇಸ್ ವಿ ಆರ್ ಸೀನ್ ಮೆನಿ ಕೈಂಡ್ ಆಫ್ ದ ಡಿಫ್ರೆಂಟ್ ಡ್ರೋನ್ ಅಲ್ವಾ? ಸೊ ವೆಡ್ಡಿಂಗ್ ಅಲ್ಲೂ ನೋಡಬಹುದು, ಕೆಲವೊಂದು ಕಡೆಗಳಲ್ಲಿ ನೋಡಬಹುದು. ಸೊ ಆ ಎಲ್ಲ ಡ್ರೋನ್ ಗಳಿಗೆ ಕಂಪೇರ್ ಮಾಡಿದ್ರೆ ಈ ಡ್ರೋನ್ ಎಷ್ಟು ಸ್ಪೆಷಲ್, ಏನ್ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ? ಇದು ಸ್ಪೆಸಿಫಿಕ್ಲಿ ಬಂದ್ಬಿಟ್ಟು ಇದು ನಾವು ಲೋ ಕಾಸ್ಟ್ ಟ್ರೈನರ್ ಡ್ರೋನ್ ಅಂತ ನಾವು ರೆಡಿ ಮಾಡ್ತಾ ಇದೀವಿ. ಸೊ ಡ್ರೋನ್ ಟ್ರೈನ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಸ್ಕೂಲ್ಸ್, ಕಾಲೇಜಸ್ ಅಲ್ಲಿ ಮತ್ತೆ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ದೇ ಆರ್ ಟ್ರೈನಿಂಗ್ ಪೀಪಲ್ ಫಾರ್ ಯಾಕೆ ಅನ್ನೋದು ಹೇಳ್ತೀನಿ. ಫಸ್ಟ್ ಡ್ರೋನ್ ಮಾಡೋರು ಇದ್ದಾರೆ, ಡ್ರೋನ್ ರಿಪೇರ್ ಮಾಡೋರು ಇದ್ದಾರೆ. ವಿ ಡೋಂಟ್ ಹ್ಯಾವ್ ಡ್ರೋನ್ ಪೈಲಟ್ಸ್ ಇನ್ ಇಂಡಿಯಾ. ಸೊ ಆಪ್ಸ್ ಇಂದರಲ್ಲಿ ಪ್ರಾಬ್ಲಮ್ ಆಗಿದ್ದದೆ. ಸೊ ವಿ ಡಿಂಟ್ ಹ್ಯಾಡ್ ಪ್ರಾಪರ್ ಪೈಲಟ್ಸ್ ಇನ್ ಆರ್ಡರ್ ಟು ಗೆಟ್ ದ ಡ್ರೋನ್ ಆಪರೇಷನ್ ಸ್ಮೂತ್ಲಿ ರನ್ನಿಂಗ್. ಸೊ ಈಗ ಹೊಸ ಕಾನ್ಸೆಪ್ಟ್ ನಾವು ಏನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಂದರೆ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಅಲ್ಲಿ ಟ್ರೈನಿಂಗ್ ಪೈಲಟ್ಸ್. ಸೊ ಇದು ಬಂದ್ಬಿಟ್ಟು ಟ್ರೈನಿಂಗ್ ಡ್ರೋನ್. ಇಟ್ಸ್ ಅ ಲೋ ಕಾಸ್ಟ್ ಟ್ರೈನಿಂಗ್ ಡ್ರೋನ್. ಎಷ್ಟಿರುತ್ತೆ ಲೋ ಕಾಸ್ಟ್ ಅಂದ್ರೆ? ಮ್ಯಾಮ್ ಇದು ಸ್ಟಾರ್ಟಿಂಗ್ ರೇಟ್ ಬಂದ್ಬಿಟ್ಟು ಸಮ್ವೇರ್ ಅರೌಂಡ್ 40,000 ಇಂದ ಸ್ಟಾರ್ಟ್. ಓಕೆ. ಸೊ ದಟ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಕಾಸ್ಟ್ ವಿಚ್ ವಿ ಆರ್ ಹ್ಯಾವಿಂಗ್. ಎಲ್ಲ ಫೀಚರ್ಸು ಇದೆ ಇದರಲ್ಲಿ. ಇಟ್ ಹ್ಯಾಸ್ ಅ ಕ್ಯಾಮ್ರಾ, ಇಟ್ ಹ್ಯಾಸ್ ಅ ರೇಂಜ್ ಆಫ್ 2 kilometers, 40 minutes ಫ್ಲೈಟ್ ಟೈಮ್ ಇದೆ. ಸೊ ಇದನ್ನ ನಾವು ಬಟ್ ಇಟ್ ಇಸ್ ಅ ಚೈನೀಸ್ ಮೇಡ್. ಇದ್ರದ್ದು ರೆಪ್ಲಿಕಾ ಬಂದ್ಬಿಟ್ಟು ವಿ ಆರ್ ಆಲ್ಸೋ ಡೆವಲಪಿಂಗ್ ಇಂಡಿಯನ್ ಮೇಡ್. ಇಂಡಿಯನ್ ಮೇಡ್ ಆದ್ರೆ ಹೌ ಮಚ್ ಕಾಸ್ಟ್? ಇಂಡಿಯನ್ ಮೇಡ್ ಆದ್ರೆ ಚೂರು ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಕಾಸ್ಟ್ ವಿಲ್ ಕಮ್ ಸಮ್ವೇರ್ ಅರೌಂಡ್ 60,000 to 70,000 ಬರುತ್ತೆ. ಯಾಕಂದ್ರೆ ಈಚ್ ಅಂಡ್ ಎವ್ರಿಥಿಂಗ್ ವಿ ಆರ್ ಡೆವಲಪಿಂಗ್ ಇಂಡಿಯಾ. ಚೀನಾ ಮತ್ತೆ ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ ಡ್ರೋನ್ ಕೆಪಾಸಿಟಿ ಹೆಂಗಿರುತ್ತೆ? ಯಾವ್ದು ಜಾಸ್ತಿ ಇರುತ್ತೆ ಕೆಪಾಸಿಟಿ? ಈಗ ಬಂದ್ಬಿಟ್ಟು ಚೈನಾ ಮತ್ತೆ ಇಂಡಿಯಾ ಅಂತ ಕಂಪೇರ್ ಮಾಡೋಕ್ಕಾಗಲ್ಲ ಮೇಡಮ್. ಈಗ ಯಾಕಂದ್ರೆ ಕಾಂಪೋನೆಂಟ್ಸ್ ಬೇರೆ ಬೇರೆ ಕಡೆಯಿಂದ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಲಾರ್ಜ್ UAV ಸಮ್ವೇರ್ ಅರೌಂಡ್ 1000 kg ಲಿಫ್ಟ್ ಮಾಡಬೇಕಾದ್ರೆ ಎಸ್ ಕಾಸ್ಟ್ ವೈಸ್ ನೋಡೋದಾದ್ರೆ ಚೈನಾ ಇಸ್ ಚೀಪರ್, ಬಟ್ ಕ್ವಾಲಿಟಿ ವೈಸ್ ನೋಡೋದಾದ್ರೆ ಇಟ್ ಡಸಂಟ್ ಕಮ್ ಅಪ್ ಟು ದ ಕ್ವಾಲಿಟಿ. ಸೊ ನಮ್ಮ ಇಂಡಿಯಾದಲ್ಲೂ ವಿ ಹ್ಯಾವ್ ಸ್ಟಾರ್ಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಬಿಗ್ಗರ್ ಮೋಟರ್ಸ್ ಫಾರ್ ಅರೌಂಡ್ 30 kg ಕ್ಲಾಸ್ ಮಟ್ಟನು ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಅಂಡ್ ಆಲ್ಸೋ ವಿ ಆರ್ ಬ್ರಿಂಗಿಂಗ್ ದ ಕಾಸ್ಟ್ ಡೌನ್ ಆಸ್ ಡೌನ್ ಟು ಚೈನೀಸ್ ಮೇಡ್. ಬಟ್ ವಾಟ್ ಐ ಕ್ಯಾನ್ ಅಶ್ಯೂರ್ ಯು ಇಸ್ ಕಮಿಂಗ್ ಇಯರ್ ಅಲ್ಲಿ ಇಂಡಿಯಾ ವಿಲ್ ಬಿ ಇನ್ ದ ಟಾಪ್ ಮೋಸ್ಟ್ ಏರಿಯಾ ಇನ್ ಡ್ರೋನ್ಸ್, ಬಿಕಾಸ್ ಎಲ್ಲದ್ರೂ ಇಂಡಿಜಿನಿಯಸ್ ಆಗ್ತಿದೆ. ಆ್ಯಂಡ್
good thing is that SHLR is also in the ಫಸ್ಟ್ ಇಟ್ ಪ್ರೊವೈಡ್ Yes. ಫಾರ್ ಯಾ. yes, we are also not only developing hardware, software ಅನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಓಕೆ, ಇವಾಗ ಇಷ್ಟೆಲ್ಲ ಮಾಡಿ ಹೇಳಿದ್ಮೇಲೆ ನಮ್ಗೊಂದ್ಸತಿ ಹಾರ್ಬೇಕಂತ ಅನ್ಸ್ತಾ ಇದಲ್ಲ, ಡ್ರೋನ್ ಹಾರಿಸ್ಬೇಕಲ್ವಾ ಇವಾಗ ನೀವು? ಯಾ ಒಂದು ಡ್ರೋನ್ ನ ವಿಲ್ ಫ್ಲೈಟ್ ಅಂಡ್ ಯಾ ಯಾ ಶೋರ್. ಸೊ ಇಲ್ಲಿ ವೆರೈಟೀಸ್ ಆಫ್ ಡ್ರೋನ್ಸ್ ಇದೆ. ಸೊ ವಿ ಹ್ಯಾವ್ ಸ್ಮಾಲೆಸ್ಟ್ ಡ್ರೋನ್ ಇನ್ ಅವರ್ ಕ್ಯಾಟಗರಿ. ಕ್ಯಾಟಗರಿ ವಾವ್. ಸೊ ಇದು ಬಂದ್ಬಿಟ್ಟು ವಿ ಕಾಲ್ ಇಟ್ ಆಸ್ ಅ ಕೌಂಟರ್ ಇಂಟೆಲಿಜೆನ್ಸಿ ಡ್ರೋನ್. ಮಿಲಿಟರಿ ಆಪರೇಷನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ದಿಸ್ ಅ ಸ್ಮಾಲೆಸ್ಟ್ ಡ್ರೋನ್ ವಿಚ್ ಕ್ಯಾನ್ ಗೋ ಥ್ರೂ ಎ ವಿಂಡೋ ಸ್ಪೇಸ್. ವಿಂಡೋ ಸ್ಪೇಸ್ ಥ್ರೂ ಹೋಗುತ್ತೆ. ದೇ ಕವರ್ ಆಲ್ ಎಲ್ಲ ಕವರ್ ಮಾಡಿ. ಇದರಲ್ಲಿ ನಮಗೆ ಗಾಗಲ್ಸ್ ಬರುತ್ತೆ. ದ ಪೈಲಟ್ ವಿಲ್ ಬಿ ಹ್ಯಾವಿಂಗ್ ಸಮಥಿಂಗ್ ಕಾಲ್ಡ್ FPV ಗಾಗಲ್ಸ್. ಓಕೆ, ಬೇಸಿಕಲಿ ಇದರಲ್ಲಿ ವ್ಯೂ ಬರುತ್ತೆ. ಓಕೆ, ಇಟ್ಸ್ ವೆರಿ ನೈಸ್. ತುಂಬ ಸಣ್ಣದಾಗಿರುವಂತಹ ಒಂದು ಡ್ರೋನ್ ಇದು. ನೋಡ್ತಾ ಇರ್ಬೋದು, ಮಕ್ಳ ಕೈ ಸಿಕ್ಕಿದ್ರೆ ಮಕ್ಕಳು ಹಾರಿಸ್ತಾರೆ, ಆ ರೀತಿಯಾಗಿದೆ ಡ್ರೋನು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ವಿ ಹ್ಯಾವ್ ಅ ಡ್ರೋನ್ ವಿಚ್ ಇಸ್ ಯೂಸ್ಡ್ ಇನ್ ವೆಡ್ಡಿಂಗ್ ಶೂಟ್ಸ್. ವೆಡ್ಡಿಂಗ್ ಶೂಟ್ಸ್. ಸೊ ಇದ್ರದ್ದು ಅಡ್ವಾಂಟೇಜ್ ಏನಂದ್ರೆ ಇಟ್ ಆಕ್ಚುಲಿ ಫ್ಲೈಸ್ ವೆರಿ ಸ್ಮೂತ್ಲಿ, ಸಿನಿಮ್ಯಾಟಿಕ್ ಶಾಟ್ಸ್ ಕೊಡುತ್ತೆ. ಸೊ ನೀವು ಇದ್ರ ಮೇಲೆ ಗೋಪ್ರೋ ಕ್ಯಾಮ್ರಾ ಹಾಕ್ಬಿಟ್ಟು ಅಂಡ್ ಆಲ್ಸೋ ಇಟ್ ಹ್ಯಾಸ್ ಗುಡ್ ವೈಬ್ಸ್. ಐಲ್ ಶೋ ಯು ವಾಟ್ ಈಸ್ ದ ಗುಡ್ ವೈಬ್. ಸೊ ಇಲ್ಲಿ ಒಂದು ಡ್ರೋನ್ ನೋಡ್ಬೋದು. ಇಟ್ ಇಸ್ ಗೆಟಿಂಗ್ ರೆಡಿ, ವಿಲ್ ಫ್ಲೈಟ್ ಇನ್ ಫ್ಯೂ ಮಿನಿಟ್ಸ್. ಇಲ್ಲಿ ಬಂದ್ಬಿಟ್ಟು ದಿಸ್ ಇಸ್ ಇಂಡಿಜಿನಿಯಸ್ ಡ್ರೋನ್ ವಿಚ್ ವಿ ಆರ್ ಡೆವಲಪಿಂಗ್. ತುಂಬಾ ಬಿಗ್, ಇದು ದೊಡ್ಡ ಡ್ರೋನ್. ದೊಡ್ಡ ಡ್ರೋನ್ ಇದು ಸರ್ವೆಲೆನ್ಸ್ ಕ್ಯಾಟಗರಿಗೆ ಯೂಸ್ ಮಾಡ್ತೀವಿ. ಬೇಸಿಕಲಿ ವಿ ಯೂಸ್ ಇಟ್ ಫಾರ್ ಲಾಂಗರ್ ಸರ್ವೆಲೆನ್ಸ್, ಸಮ್ವೇರ್ ಅರೌಂಡ್ 45 ಮಿನಿಟ್ಸ್ ಸರ್ವೆಲೆನ್ಸ್. ಓಕೆ ಓಕೆ. ಇದು ಸೊ ಅಲ್ಲಿ ಮೇಲೆ ಒಂದು ಏನು ನೋಡ್ತಿದ್ದೀರಲ್ಲ, ದಟ್ ಈಸ್ ಕಂಪ್ಲೀಟ್ಲಿ ಇಂಡಿಯನ್ ಮೇಡ್. ಕಂಟ್ರೋಲ್ ಎಲ್ಲ ಯಾವ ರೀತಿ ಇರುತ್ತೆ ಇದ್ರದ್ದು? ಇದು ಎಲ್ಲ ಸೆಮಿ ಆಟೋನಮಸ್ ಇರುತ್ತೆ. ಬೇಸಿಕಲಿ ಇಟ್ ವಿಲ್ ಬಿ ಸೆಲ್ಫ್ ಲೆವೆಲಿಂಗ್ ಅಂತ ಕರಿತೀವಿ. ಒಂದು ಕಡೆ ಪೊಸಿಷನ್ ಹೋಲ್ಡ್ ಆಗುತ್ತೆ. ಓಕೆ. ಇವಾಗ ಯುದ್ಧ ನೌಕೆಗಳಲ್ಲೆಲ್ಲ ಇಂಥದ್ದೇ ಡ್ರೋನ್ಗಳನ್ನೆಲ್ಲ ಯೂಸ್ ಮಾಡೋದು. ಸೊ ಏನಾಗುತ್ತೆ ಅಂದ್ರೆ ಬ್ಯಾಟಲ್ ಫೀಲ್ಡ್ ಅಲ್ಲಿ ದೇ ಕ್ಯಾರಿ ಗ್ರೆನೇಡ್ಸ್, ಮಿಸೈಲ್ಸ್. ಸೊ ಇದನ್ನ ಸ್ಟ್ರಾಪ್ ಮಾಡಿಬಿಟ್ಟು ಕಳಿಸ್ತೀವಿ ಡ್ರೋನ್ ಅಲ್ಲಿ. ಸೊ ಕೆಳಗಡೆ ಡ್ರಾಪಿಂಗ್ ಮೆಕ್ಯಾನಿಸಮ್ ಇರುತ್ತೆ. ಇದು ಕಾಮಕಾಜಿ ಅಂದ್ರೆ ಇದಕ್ಕೇನು ಡ್ರಾಪಿಂಗ್ ಮೆಕ್ಯಾನಿಸಮ್ ಇರಲ್ಲ, ಸೀದಾ ಹೋಗ್ಬಿಟ್ಟು ಕ್ರಾಶ್ ಆಗೋ ಇಂಪ್ಯಾಕ್ಟ್ ಇಂದ ಗ್ರೆನೇಡ್ ಡೆಟೋನೇಟ್ ಆಗುತ್ತೆ. ಸೊ ಇಟ್ ಹ್ಯಾಸ್ ಅ ಕೆಪಬಿಲಿಟಿ ಟು ಬ್ಲೋ ಅಪ್ ಅ ಟ್ಯಾಂಕ್. ವೆರಿ ಯೂನಿಕ್. ಯಾ. ಕ್ರೇಜಿ. ವೆಡ್ಡಿಂಗ್ ಅಲ್ಲೆಲ್ಲ ಇಂಥದ್ದೇ ಯೂಸ್ ಮಾಡೋದು. ಹೌದೌದು. ಇದು ಬೇಸಿಕಲಿ ವೆಡ್ಡಿಂಗ್ ಅಲ್ಲಿ ನಿಮಗೆ ಏನಾಗುತ್ತೆ ಅಂದ್ರೆ ದೇರ್ ಇಸ್ ಅ ಕಂಪನಿ ಕಾಲ್ DJI. ಓಕೆ. ಅವ್ರದ್ದು ಡ್ರೋನ್ಸ್ ಯೂಸ್ ಮಾಡ್ತಾರೆ. ಬಟ್ ಇದು ಬಂದ್ಬಿಟ್ಟು ಪ್ಯೂರ್ ಸಿನಿಮ್ಯಾಟಿಕ್ ಫುಟೇಜ್ ತೆಗೆದಕ್ಕೆ ದೀಸ್ ಕೈಂಡ್ ಆಫ್ ಎ DIY ಡ್ರೋನ್ಸ್ ವಿಲ್ ಬಿ ಯೂಸ್ಡ್. ವೆರಿ ನೈಸ್. ಥ್ಯಾಂಕ್ ಯು ಸರ್ ಫಾರ್ ಯುವರ್ ಇನ್ಫಾರ್ಮೇಷನ್ಸ್. ಸೊ ಅದು ಅಷ್ಟೇ ಅಲ್ಲ, ವಿ ಮೇಕ್ ಅವರ್ ಓನ್ ಬ್ಯಾಟ್ರೀಸ್. ಇಲ್ಲಿ ಬಂದ್ಬಿಟ್ಟು ಬ್ಯಾಟರಿ ಓ, ಸೆಕ್ಷನ್. ಅದಕ್ಕೆ ಯಾವ್ದೆಲ್ಲ ಬ್ಯಾಟರಿ ಬೇಕು ಅದನ್ನು ಕೂಡ ನೀವು ಇಲ್ಲೇ ಮಾಡ್ತೀರಾ? ಸೊ ಎವ್ರಿಥಿಂಗ್, ಈಚ್ ಅಂಡ್ ಎವ್ರಿಥಿಂಗ್ ವಿ ಆರ್ ಗೆಟಿಂಗ್ ಇಟ್ ಡನ್ ಹಿಯರ್. ಎಲ್ಲ ಪ್ರಾಡಕ್ಟ್ಗಳು ಸೇರಿ ನಮಗೆ ಬೇಕಾಗಿರುವಂತ ಡ್ರೋನ್ ಇಲ್ಲಿ ರೆಡಿ ಆಗುತ್ತೆ. ಇದು ಬಂದ್ಬಿಟ್ಟು ಇನ್ನು ಕಂಪ್ಲೀಟ್ ಆಗಿಲ್ಲ, ಇದಕ್ಕೆ ಹೊರಗಡೆ ಕೇಸಿಂಗ್ ಬರುತ್ತೆ. ಸೊ ಬೇಸಿಕಲಿ ಈ ತರ ವಿಲ್ ಗೆಟ್ ದ ಬ್ಯಾಟರಿ ಡನ್. ಸ್ಪಾಟ್ ವೆಲ್ಡಿಂಗ್ ಬೇಕಾಗಿರುವಂತಹ ಕೆಮಿಕಲ್ ಎಲ್ಲ ಎಲ್ಲಿಂದ ತರ್ತೀರಾ? ಕೆಮಿಕಲ್ಸ್ ಏನು ಬೇಕಾಗಲ್ಲ ಇದಕ್ಕೆ. ವಿ ಆಕ್ಚುಲಿ ಇಂಪೋರ್ಟ್ ಮಾಡ್ತೀವಿ ಸೆಲ್ಗಳನ್ನ, ಲಿಥಿಯಂ ಅಯಾನ್ ಸೆಲ್ಸ್ ನ ಇಂಪೋರ್ಟ್ ಮಾಡ್ತೀವಿ. ಸೆಲ್ಸ್ ನ ಇಂಪೋರ್ಟ್ ಮಾಡ್ಬಿಟ್ಟು ಇದರಿಂದ ಪ್ಯಾಕ್ ನ ರೆಡಿ ಮಾಡ್ತೀವಿ. ವಿ ಕಾಲ್ ಇಟ್ ಆಸ್ ಅ ಬ್ಯಾಟರಿ ಪ್ಯಾಕ್. ಸೊ 3D ಪ್ರಿಂಟಿಂಗ್ ಮಷಿನ್ಸ್ ಯೂಸ್ ಮಾಡ್ತೀವಿ. ಈ ಮಿಷಿನ್ಸ್ ಅಲ್ಲಿ ಎಲ್ಲ ಡ್ರೋನ್ ಗಳಿಗೆ ಬೇಕಾಗಿರುವಂತ ಐಟಮ್ ಎಲ್ಲ ರೆಡಿ ಮಾಡ್ಕೊತೀರಾ? ಬಾಡಿ ಪಾರ್ಟ್ಸ್ ಬೇಕಾಗಿರೋದು, ಸ್ಪೇರ್ ಪಾರ್ಟ್ಸ್ ಬೇಕಾಗಿರೋದು. ಸೊ ಬೇಸಿಕಲಿ ಪ್ಲಾಸ್ಟಿಕ್ ಯೂಸ್ ಮಾಡ್ಕೊಂಡ್ಬಿಟ್ಟು ವಿ 3D ಪ್ರಿಂಟ್ ಇಟ್. ಓಕೆ 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 ಓಕೆ. ಸ್ಕೆಚ್ ಆಲ್ರೆಡಿ ಕೊಟ್ಟಿರ್ತೀರಾ? ಹೌದೌದು, ನಾವು ಡಿಸೈನ್ ಮಾಡ್ತೀವಿ. ಡಿಸೈನ್ ಮಾಡ್ಬಿಟ್ಟು ಪ್ರಿಂಟರ್ಗೆ ಅಪ್ಲೋಡ್ ಮಾಡ್ತೀವಿ. ಡಸ್ ದ ಪ್ರಿಂಟಿಂಗ್. ವೆರಿ ನೈಸ್. PCBನೂ ಇದೆ. ವಿ ಆಕ್ಚುಲಿ ಮ್ಯಾನುಫ್ಯಾಕ್ಚರ್ PCBs ಆಲ್ಸೋ. ಇಲ್ಲಿ ನೋಡಿ, ಇದು ಒಂದು ಕಾಂಪೋನೆಂಟ್ ಏನಾಗುತ್ತೆ ಅಂದ್ರೆ ಇದರಲ್ಲಿ ಸೆಲ್ ಹೋಲ್ಡ್ ಆಗುತ್ತೆ ಈ ತರ. ಸೊ ಇದು ಬಂದ್ಬಿಟ್ಟು ಔಟರ್ ಶೆಲ್ ಕವರ್ ಅಪ್ ಆಗುತ್ತೆ. ಸೊ ಅದಾದ್ಮೇಲೆ ವಿ ಕಾಲ್ ಒಂದು ಪ್ರೊಸೆಸ್ ಇದೆ, ಸ್ಪಾಟ್ ವೆಲ್ಡಿಂಗ್ ಅಂತ. ಸ್ಪಾಟ್ ವೆಲ್ಡಿಂಗ್ ಅಲ್ಲಿ ಏನಾಗುತ್ತೆ, ಸೆಲ್ಸ್ ನ ಜಾಯಿನ್ ಮಾಡ್ತೀವಿ ಮಷಿನ್ ಯೂಸ್ ಮಾಡ್ಬಿಟ್ಟು ವೆಲ್ಡ್ ಮಾಡುತ್ತೆ ಸೆಲ್ಸ್ ನ
ಟುಗೆದರ್ ಆಗಿ ವೆಲ್ಡ್ ಆದಮೇಲೆ ವೈರ್ಸ್ ಎಲ್ಲ ಸಾಲ್ಡರ್ ಮಾಡಿಬಿಟ್ಟು ಮೇಕ್ ದ ಬ್ಯಾಟ್ರಿ. ಸೊ ಇದು ಬಂದ್ಬಿಟ್ಟು ಇಲ್ಲಿ ಫೆಸಿಲಿಟಿಯಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್. ಥ್ಯಾಂಕ್ ಯು ಸರ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ಸ್. ಶ್ರೀಕಾಂತ್ ಸರ್, ಫಸ್ಟ್ ವರ್ಲ್ಡಲ್ಲೇ ನೀವೇ ಈ ಒಂದು ಡ್ರೋನ್ ಅನ್ನು ತಯಾರಿಸ್ತಾ ಇರುವಂಥದ್ದು ಅಂತ ಕೇಳಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತಪ್ಪ. ಸೊ ಈ ಒಂದು ಟೆಕ್ನಾಲಜಿನ ಬಿಲ್ಡ್ ಮಾಡಬೇಕು, ಡ್ರೋನ್ ತಯಾರಿಸ್ಬೇಕು ಅನ್ನುವಂಥದ್ದು ಯಾಕೆ ನಿಮಗೆ ಮೊದಲು ತಲೆಗೆ ಬಂತು ಅನ್ನುವಂಥದ್ದು? ಆ್ಯಕ್ಚುಲಿ ಈಗ ಲಾಸ್ಟ್ ನೀವು 1 ಇಯರಿಂದ ನೋಡ್ತಾ ಇರ್ಬೋದು, ವಾರ್ ಎಲ್ಲ ಆಗ್ತಿದೆ. ಸೊ ವಾರಿಗೆ ಈಗ ಡ್ರೋನ್ ರಿಕ್ವೈರ್ಮೆಂಟ್ ತುಂಬ ಇದೆ. ಸೊ ಅದ್ರ ಜೊತೆಗೆ ಅಗ್ರಿಕಲ್ಚರಲ್ ಫೀಲ್ಡ್ಸು, ಬೇರೆ ಬೇರೆ ಫೀಲ್ಡ್ಸ್ಗೂ ಡ್ರೋನ್ ಈಗ ತುಂಬ ರಿಕ್ವೈರ್ಮೆಂಟ್ ಇದೆ. AI ಟೆಕ್ನಾಲಜಿ ಬಂದಿದೆ, AI ಯೂಸ್ ಮಾಡ್ಕೊಂಡು ನಾವು ಡ್ರೋನ್ ಬಿಲ್ಡ್ ಮಾಡ್ಕೊಳ್ಬೋದು. ಸೊ ಆ ಕಾನ್ಸೆಪ್ಟಲ್ಲಿ ನಮ್ಮ ಪಾರ್ಟ್ನರ್ ಸ್ವರೂಪ್ ಅಂತ ಹೇಳಿದ್ನಲ್ಲ, ಸೊ ಅವ್ರದ್ದು ಕೊಲಾಬ್ರೇಟ್ ಆಗಿ ಸಾಫ್ಟ್ವೇರ್ ನಾವು ಡೆವಲಪ್ ಮಾಡಿಕೊಡ್ತಾ ಇದ್ದೀವಿ. ಆಮೇಲೆ ನಮ್ಮ ಇವರು ಸ್ವರೂಪ್ ಅವರು ಡ್ರೋನ್ ಹಾರ್ಡ್ವೇರ್ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಕಂಪ್ಲೀಟ್ ಕೊಲಾಬ್ರೇಟಲ್ಲಿ ನಾವು ಡ್ರೋನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾ ಇದ್ದೀವಿ. ಓಕೆ, ಇವಾಗಿನ ಯುಗ ಅಂತ ನೋಡಿದಾಗ AI ಟೆಕ್ನಾಲಜಿನೇ ತುಂಬ ಮುಂದೆ ಇರುವಂಥದ್ದು. Correct. AI ಬಂದಮೇಲೆ ನಿಮ್ಮ ಈ ಟೆಕ್ನಾಲಜಿಗೆ AI ಎಷ್ಟು ಸಾಥ್ ಕೊಟ್ಟಿತು ಅಂತ ಹೇಳಿ? AI ತುಂಬ ಹೆಲ್ಪ್ ಆಗಿದೆ ನಮಗೆ. ಆ್ಯಕ್ಚುಲಿ AI ಸ್ಟಾರ್ಟಿಂಗಿಂದ ಈಗ ನಾವು ಏನು ಸಾಫ್ಟ್ವೇರ್ ಡೆವಲಪ್ ಮಾಡೋಕ್ಕೆ ಒಂದು ಪ್ರಾಜೆಕ್ಟ್ ತೊಗೊಂಡ್ರೆ 2 to 3 months ಟೈಮ್ ತೊಗೊಳ್ತಾ ಇತ್ತು. ನಾವು ನಮ್ಮ ಡೆವಲಪ್ಮೆಂಟ್ ಟೀಮ್ ಎಲ್ಲ AI ಟೂಲ್ಸ್ ಎಲ್ಲ ಯೂಸ್ ಮಾಡ್ಕೋತಿದ್ರೆ, ಆ AI ಟೂಲ್ಸ್ ಯೂಸ್ ಮಾಡಿಕೊಂಡು ಅರೌಂಡ್ 2-3 months ಡೆವಲಪ್ಮೆಂಟ್ ಟೈಮ್ನ ಆಲ್ಮೋಸ್ಟ್ 1.5 monthಲ್ಲೇ ಆಲ್ಮೋಸ್ಟ್ 50% ಟೈಮ್ ರಿಡಕ್ಷನಲ್ಲಿ ವಿತ್ 100% ಕ್ವಾಲಿಟಿ ಇದರಲ್ಲಿ ನಾವು ಡೆವಲಪ್ ಮಾಡಿ ಕೊಡ್ತಾ ಇದ್ವಿ. ಮೋರೋವರ್ ನಾವು AI ಟೆಕ್ನಾಲಜಿನ ನಮ್ಮ ದನ್ಪೆ ಆ್ಯಪ್ಗೂ ಯೂಸ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ಹೇಗಂದರೆ ಈಗ ಇಂಗ್ಲೀಷಲ್ಲಿ ಈಗ ನಮ್ಮ ಟಾರ್ಗೆಟ್ ಕಸ್ಟಮರ್ ಬಂದು ನಿಯರ್ಲಿ ಹಳ್ಳಿ ಜನ ಇದ್ದಾರೆ ಆ್ಯಕ್ಚುಲಿ ದನ್ಪೆ ಯೂಸ್ ಮಾಡೋರು. ಸೊ ಅಥವಾ Tier 2 Tier 3 ಸಿಟೀಸು ಅಲ್ಲೆಲ್ಲ ಹೇಗೆಂದರೆ ಇಂಗ್ಲೀಷ್ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಮಲ್ಟಿ ಲ್ಯಾಂಗ್ವೇಜು ನಾವು ಡೆವಲಪ್ ಮಾಡೋದು ಪ್ಲ್ಯಾನ್ ಮಾಡ್ತಾ ಇದ್ವಿ. ಆಲ್ರೆಡಿ ನಮ್ಮ ಟೀಮಿಂದ ಡೆವಲಪ್ಮೆಂಟ್ ನಡೀತಾ ಇದೆ. ಇನ್ನೊಂದು AI ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ವಾಯ್ಸ್ ಥ್ರೂನೇ ಈಗ ಮೊಬೈಲ್ ರೀಚಾರ್ಜ್ ಆಗಿರ್ಬೋದು, ಶಾಪಿಂಗ್ ಏನಾದರೂ ಪ್ರಾಡಕ್ಟ್ಸ್ ಬೈ ಮಾಡೋದಿರ್ಬೋದು, ಏನೇ ಇವ್ರಿಗೆ ಯೂಸರ್ ಕಸ್ಟಮರ್ ಬೇಸ್ಡ್ ಆನ್ ಅವ್ರದ್ದು ರೆಕಮೆಂಡೇಷನ್ಸ್ ಮೇಲೆ ತಾನೇ ಯಾವುದು ಬೆಸ್ಟ್ ಪ್ರಾಡಕ್ಟ್ ಇವ್ರಿಗೆ ಬೈ ಮಾಡೋದಕ್ಕೆ, ಆಮೇಲೆ ಯಾವುದು ಬೆಸ್ಟ್ ಪ್ಲ್ಯಾನ್ ಇದೆ ರೀಚಾರ್ಜ್ ಮಾಡೋದಕ್ಕೆ ಅನ್ನೋದು AI ಥ್ರೂನೇ ಅದು ನಾವು ಬಿಲ್ಡ್ ಮಾಡ್ತಾ ಇದ್ವಿ. ಶಾರ್ಟ್ಲಿ ಅದನ್ನು ಲಾಂಚ್ ಮಾಡ್ತಾ ಇದ್ವಿ. ಓಕೆ, ಈ ಎಲ್ಲ ವಿಡಿಯೋ ನೋಡಿದ್ಮೇಲೆ ರೈತರಾಗಿರ್ಬೋದು ಎಲ್ರಿಗೂ ಒಂದು ತಲೆಯಲ್ಲಿ ಓಡ್ತಾ ಇರುತ್ತೆ, ಏನು ಅಂತ ಹೇಳಿದ್ರೆ ನಮಗೂ ಈ ರೀತಿದು ಒಂದು ಡ್ರೋನ್ ಬೇಕಲ್ಲ, ಎಲ್ಲಿ ತಗೊಳ್ಳೋದು, ಹೇಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಆಗೋದು ಅನ್ನುವಂಥದ್ದು. ಸೊ ನಮ್ಮದು ಕಂಪ್ನಿ ಬಂದು ಬೆಂಗಳೂರಲ್ಲಿದೆ. ಬೆಂಗಳೂರು ಬಸವೇಶ್ವರ ನಗರದಲ್ಲಿ ರನ್ ಮಾಡ್ತಾ ಇದ್ವಿ. ಸೊ ಇಲ್ಲೇ ಬಂದು ನಮ್ಮ ಅಪ್ರೋಚ್ ಮಾಡ್ಬೋದು, ಅಥವಾ ನಮ್ಮದು ವೆಬ್ಸೈಟ್ ಇದೆ shlr.technosoft.com ಅಂತ, ಅಲ್ಲಿ ಹೋಗಿ ಒಂದು ಎನ್ಕ್ವೈರಿ ಸಬ್ಮಿಟ್ ಮಾಡ್ಬೋದು, ಅಥವಾ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ಗೂ ಒಂದು ಕಾಲ್ ಮಾಡಿ ರಿಕ್ವೆಸ್ಟ್ ಕೊಡ್ಬೋದು. ನಮ್ಮ ಟೀಮ್ ಅವ್ರಿಗೆ ಏನು ಬೇಕೋ ಅದು ಸಪೋರ್ಟ್ ಮಾಡಿ, ಸೊ ಅವ್ರಿಗೆ ಇನ್ನು ಬೆಸ್ಟ್ ಪ್ರಾಡಕ್ಟ್ ಏನು ಬೇಕೋ ಅನ್ನೋದು ನಾವೇ ಸಜೆಸ್ಟ್ ಮಾಡಿ ಕೊಡೋ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯಿತು ನಿಮ್ಮ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಕಂಪ್ನಿಗೆ ಬಂದು. ಸೊ ಇದೇ ರೀತಿ ಡ್ರೋನ್ ಅಲ್ಲದೆ ಬೇರೆ ಬೇರೆ ರೀತಿಯ ಟೆಕ್ನಾಲಜಿಗಳನ್ನು ಕೂಡ ಇನ್ನಷ್ಟು ಪ್ರೊವೈಡ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ದನ್ಪೆ ಆ್ಯಪ್ ಯಾವ ರೀತಿ ರನ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಿದ್ರಿ. ಜೊತೆಗೆ SHLR ಈ ಕಂಪನಿ, ಪ್ರೈವೇಟ್ ಕಂಪನಿ ಯಾವ ರೀತಿ ವರ್ಕ್ ಆಗುತ್ತೆ, ಡ್ರೋನನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ, ಎಲ್ಲದಕ್ಕೂ ಕೂಡ ಉತ್ತರ ಇವತ್ತು ನಮಗೆ ಶ್ರೀಕಾಂತ್ ಅವರು ಕೊಟ್ಟಿದ್ದಾರೆ. ಹಾಗಾದರೆ ಮತ್ತೆ ಯಾಕೆ ತಡ ಮಾಡ್ತೀರಾ? ನಿಮಗೂ ಕೂಡ ಇಂಥದ್ದೇ ಡ್ರೋನ್ ಆಗಿರ್ಬೋದು, ದನ್ಪೆ ಆ್ಯಪ್ ಯಾರೆಲ್ಲ ಡೌನ್ಲೋಡ್ ಮಾಡಿಲ್ಲ ಇವಾಗಲೇ ಹೋಗಿ ಡೌನ್ಲೋಡ್ ಮಾಡ್ತಾ ಇಂತಹ ಒಂದು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾ ಪರ್ಸನ್ ಜಾನ್ ಜೊತೆ ಚೈತನ್ಯ ಕೊಟ್ಟ, ರಿಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.